ಜಿಯೋಗ್ರಫಿ, ನೆಟ್, ಕೆಸೆಟ್ ಮತ್ತು JRF ಹಾಗೆಯೇ UGCಗೆ ಬರುವಂಥ ಇಂಪಾರ್ಟೆಂಟ್ ಕಂಟೆಂಟ್ಸ್ ಏನಿದೆ ಮತ್ತು ಯಾವ ಪ್ರಶ್ನೆಗಳು ಯಾವ ಕಂಟೆಂಟಿಂದ ಹೆಚ್ಚಾಗಿ ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ NET, ಕೆಸೆಟ್, JRF ಇದಕ್ಕೆ ನೀವು ಪ್ರಿಪೇರ್ ಆಗಬೇಕಂದ್ರೆ ಹೇಗಿದ್ದರೂ ಸಿಲಬಸ್ ಸಿಕ್ಕಿರುತ್ತೆ. ಅದರಲ್ಲಿ ನೀವು ಇದನ್ನು ಮೇಯ್ನಾಗಿ ಒಂದು 10 ಕಂಟೆಂಟ್ಸ್ ಆಗಿ ರೆಡಿ ಮಾಡ್ಕೊಳ್ಳಿ. 10 ಕಂಟೆಂಟ್ಸ್ ಅಂತ ತಗೊಂಡಾಗ ಇಂಪಾರ್ಟೆಂಟ್ ಕಂಟೆಂಟ್ಸ್ ಏನಿದೆ ಇದರಿಂದನೇ ನಿಮಗೆ 90% ಅಷ್ಟು ಕ್ವಶನ್ಸ್ ಈ ಕಂಟೆಂಟ್ಸಿಂದನೇ ಬರೋದನ್ನು ನೋಡಬಹುದು. ಅದರಲ್ಲಿ ಮೊದಲನೇ ಯೂನಿಟ್, ಫಸ್ಟ್ ಯೂನಿಟ್ ಅಂತ ತಗೊಂಡಾಗ ಜಿಯೋಮಾರ್ಫಾಲಜಿ ಅಂದರೆ ಭೂರಚನಾಶಾಸ್ತ್ರ, ಎರಡನೇದು ಕ್ಲೈಮೆಟಾಲಜಿ ವಾಯುಗುಣಶಾಸ್ತ್ರ, ಓಷಿಯಾನೋಗ್ರಫಿ ಸಾಗರಶಾಸ್ತ್ರ, ಜಿಯೋಗ್ರಫಿಕಲ್ ಥಾಟ್ಸ್ ಏನಿದೆ ಅದು ಒಂದು ಯೂನಿಟ್ ಆಗಿ ಬರುತ್ತೆ. ಪಾಪ್ಯುಲೇಷನ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ, ಪೊಲಿಟಿಕಲ್ ಜಿಯೋಗ್ರಫಿ, ರೀಜನಲ್ ಪ್ಲಾನಿಂಗ್ ಹಾಗೆಯೇ ಜಿಯೋಗ್ರಫಿ ಆಫ್ ಇಂಡಿಯಾ ಭಾರತದ ಕುರಿತಾದ ಭೂಗೋಳಶಾಸ್ತ್ರ ಏನಿದೆ ಅದರಿಂದ ಕೂಡ ಸ್ವಲ್ಪ ಪ್ರಶ್ನೆಗಳು ಬರೋ ಅಂಥ ಸಾಧ್ಯತೆ ಇರುತ್ತೆ. ಇನ್ನು ಕೊನೆಯದಾಗಿ ಕಾರ್ಟೋಗ್ರಫಿ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ನಕ್ಷಾಶಾಸ್ತ್ರ ಏನಿದೆ ಇದು 10 ಕಂಟೆಂಟ್ಸ್ ಏನಿದೆ ಈ ಕಂಟೆಂಟ್ಸಿಂದನೇ ನಿಮಗೆ ಪೇಪರ್ 2 ಮತ್ತು ಪೇಪರ್ 3ಗೆ ಪ್ರಶ್ನೆಗಳು ಬರೋ ಅಂಥದ್ದು. ಇದಿಷ್ಟು ಕಂಟೆಂಟ್ಸ್ಗೆ ನೀವು ರೆಡಿ ಆದರೆ ಸಾಕು. ನಾನು ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ಒಂದೊಂದು ಕಂಟೆಂಟ್ಸ್ ಏನಿದೆ ಅದರಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಈಗ ನೀವು ಇದಿಷ್ಟು ಕಂಟೆಂಟ್ಸನ್ನು ಕವರ್ ಮಾಡಬೇಕು ಅಂದರೆ ಮುಖ್ಯವಾಗಿ 2 ಬುಕ್ಗಳನ್ನು ರೆಫರ್ ಮಾಡಿ. ಈ 2 ಬುಕ್ಗಳಲ್ಲೇ ನಿಮಗೆ 90% ಅಷ್ಟು ಜಿಯೋಗ್ರಫಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಏನು ಕೇಳ್ತಾರೆ ನೆಟ್ ಕೆಸೆಟ್ಗೆ ಅದಷ್ಟು ಪ್ರಶ್ನೆಗಳು ನಿಮಗೆ ಇದೆರಡು ಬುಕ್ಕಿಂದನೇ ಕವರ್ ಆಗೋದನ್ನು ನೋಡಬಹುದು. ಒಂದು ಫಿಸಿಕಲ್ ಜಿಯೋಗ್ರಫಿ ಏನಿದೆ ಅದು, ಹಾಗೆಯೇ ಮತ್ತೊಂದು ಹ್ಯೂಮನ್ ಜಿಯೋಗ್ರಫಿ. ಇದೆರಡು ಬುಕ್ಗಳನ್ನು ಓದಿದ್ರೆ ನೀವು 90% ಅಷ್ಟು ಪೇಪರ್ 2 ಪೇಪರ್ 3ಗೆ ಬರುವಂಥ ಪ್ರಶ್ನೆಗಳು ಅದೇ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಈಗ ಜಿಯೋಮಾರ್ಫಾಲಜಿ, ಕ್ಲೈಮೆಟಾಲಜಿ, ಓಷಿಯಾನೋಗ್ರಫಿ ಇರಬಹುದು. ಇದಿಷ್ಟು ಸಹ ನಿಮಗೆ ಫಿಸಿಕಲ್ ಜಿಯೋಗ್ರಫಿಯಿಂದನೇ ಆ ಪುಸ್ತಕದಿಂದನೇ ಬರೋ ಅಂಥ ಕಂಟೆಂಟ್ಸ್, ಅದರಿಂದ ಸೆಲೆಕ್ಟ್ ಮಾಡಿರೋಂಥ ಕಂಟೆಂಟ್ಸ್. ಹಾಗೆಯೇ ಇನ್ನು ಪಾಪ್ಯುಲೇಷನ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ, ಪೊಲಿಟಿಕಲ್ ಜಿಯೋಗ್ರಫಿ, ರೀಜನಲ್ ಪ್ಲಾನಿಂಗ್ ಏನಿದೆ ಇವೆಲ್ಲ ಸಹ ಹ್ಯೂಮನ್ ಜಿಯೋಗ್ರಫಿ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಕೆಸೆಟ್ ಇಲ್ಲ NETಗೆ ಪ್ರಿಪೇರ್ ಆಗೋವಂಥವ್ರು ಏನಿದ್ದೀರಾ ಫಿಸಿಕಲ್ ಜಿಯೋಗ್ರಫಿ ಬುಕ್ ಮತ್ತು ಹ್ಯೂಮನ್ ಜಿಯೋಗ್ರಫಿ ಇದೆರಡು ಬುಕ್ಕನ್ನು ಹೆಚ್ಚಾಗಿ ರೆಫರ್ ಮಾಡಿ. ಅದರಿಂದನೇ ಈ ಕಂಟೆಂಟ್ಸನ್ನು ಕೊಟ್ಟಿರೋವಂಥದ್ದು. ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಈಗ ಜಿಯೋಮಾರ್ಫಾಲಜಿ, ಕ್ಲೈಮೆಟಾಲಜಿ ಏನಿದೆ ಪ್ರತಿ ಒಂದೊಂದು ಕಂಟೆಂಟ್ಗೂ ಕೂಡ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ನಿಮಗೆ ಕೆಸೆಟ್ NETಗೆ ಕೇಳಬಹುದಾದಂಥ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುವಂಥ ಪ್ರಶ್ನೆಗಳು ಏನಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಫಾಲೋ ಮಾಡಿ.